ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸುಲಭವಾಗಿರೋ ಅಂಥದ್ದು ನಾನು ಟಿಪ್ಸ್ನ ತಂದಿದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ನೆಲ ಒರೆಸೋದಕ್ಕೆ ನಾನು ಸೂಪರ್ ಆಗಿರೋ ಅಂತಹ ಒಂದು ಲಿಕ್ವಿಡ್ನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು 2 ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. 2 ನಿಂಬೆಹಣ್ಣನ್ನ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ನಾವು ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ನಾವು ಹೊರಗಡೆಯಿಂದ ನೆಲ ಒರೆಸೋದಕ್ಕೆ ಅಂತ ಬೇರೆ ಕೆಮಿಕಲ್ದೆಲ್ಲ ತೊಗೊಬಂದು ನೆಲ ಒರೆಸೋ ಬದಲು ನಾವು ಮನೆಯಲ್ಲೇ ಈ ಥರ ಹೋಮ್ ರೆಮಿಡಿಯಾಗಿ ಯೂಸ್ ಮಾಡ್ಕೊಳೋದ್ರಿಂದ ರೆಡಿ ಮಾಡಿಕೊಂಡು ನಾವು ನೆಲ ಒರೆಸೋವಾಗ ಯಾವುದೇ ಥರದ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಮತ್ತು ನೊಣ, ಈ ಜಿರಳೆ ಈ ಥರದ್ದೆಲ್ಲ ಬರೋದಿಲ್ಲ. ಇನ್ಫೆಕ್ಷನ್ನು ಸಹ ಆಗೋದಿಲ್ಲ. ನಾವು ನೆಲ ಒರೆಸ್ಬೇಕಾದ್ರೆ ಎಷ್ಟು ಪಳಪಳ ಅನ್ನುತ್ತೆ ಅಂದರೆ ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂತವು. ಈ ಲಿಕ್ವಿಡ್ನ ನೀವು 3 ತಿಂಗಳವರೆಗೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ನಲ್ಲಿ ಇಡೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನೀವು ಹೊರಗಡೆನೇ ಇಟ್ಕೋಬೋದು. ಹೊರಗಡೆ ಇಟ್ಟರೆ ಹಾಳಾಗೋದಿಲ್ವ ಅಂತ ಕೇಳ್ಬೋದು ನೀವು. ಖಂಡಿತ ಹಾಳಾಗೋದಿಲ್ಲ, ಏಕೆಂದರೆ ಇದನ್ನು ನಾವು ಬೇಯಿಸಿರ್ತೀವಲ್ಲ ನಿಂಬೆಹಣ್ಣೆಲ್ಲನೂ, ಹಾಗಾಗಿ ಯಾವುದೇ ಥರ ಹಾಳಾಗೋದಿಲ್ಲ. ಈ ಲಿಕ್ವಿಡ್ನ ನೀವು ಬೇಯಿಸೋಕ್ಕೆ ನಿಮಗೆ ಇಷ್ಟ ಇಲ್ಲ, ನಿಂಬೆಹಣ್ಣೆಲ್ಲನೂ ಬೇಯಿಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ಹಂಗೇ ಡೈರೆಕ್ಟಾಗಿ ನಿಂಬೆಹಣ್ಣ ರುಬ್ಬಿನೂ ಸಹ ಮಾಡ್ಕೋಬೋದು ನೋಡಿ. ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಟ್ಟು ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ದೊಡ್ಡ ಗ್ಲಾಸಲ್ಲಿ ನಾನು 1 ಗ್ಲಾಸು ನೀರು ಹಾಕಿದ್ದೀನಿ. ಆ ನೀರಿನ ಜೊತೆಗೆ ನಾವು ಇವಾಗ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ನಿಂಬೆಹಣ್ಣು ಕಲ್ಲರು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು ಇದನ್ನು. ಈ ನಿಂಬೆಹಣ್ಣ ನೀವು ಕುದಿಸಿ ಲಿಕ್ವಿಡ್ ಮಾಡ್ಕೊಳೋದ್ರಿಂದ ನೀವು 3 ತಿಂಗಳು ಇಟ್ಕೋಬೋದು. ಅದೇ ನೀವು ಕುದಿಸ್ತಲೇ ಡೈರೆಕ್ಟಾಗಿ ನಿಂಬೆಹಣ್ಣ ರುಬ್ಬಿಟ್ಟು ನೀವು ಮಾಡ್ಕೊತೀರಲ್ಲ, ಅದು 3 ತಿಂಗಳು ಇಡೋಕ್ಕಾಗೋದಿಲ್ಲ ನೋಡಿ. ಇವಾಗ ಕುದೀತಾ ಇದೆ ನೋಡಿ, ಎಷ್ಟು ಕಲರೆಲ್ಲ ಚೇಂಜ್ ಆಗ್ತಾ ಇರ್ಬೋದು, ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಕುದಿಸ್ಕೋಬೇಕು. ನೀವು 10 ನಿಮಿಷ ಕುದಿಸ್ಕೊಂಡು ಆ ನಿಂಬೆಹಣ್ಣಿನ ಕಲರೆಲ್ಲ ಚೇಂಜ್ ಆಗಬೇಕು, ಮತ್ತು ಆ ನಿಂಬೆಹಣ್ಣಲ್ಲಿರೋ ಸತ್ವ ಎಲ್ಲ ಬಿಡಬೇಕು. ಅಷ್ಟು ಚೆನ್ನಾಗಿ ನೀವು ಕುದಿಸ್ಕೋಬೇಕು ನೋಡಿ. ಇವಾಗ ಅದು ಕುದ್ದಾಗಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋವರೆಗೂ ಬಿಡಬೇಕು. ಮಾರ್ಕೆಟಲ್ಲಿ ದುಬಾರಿಯಾಗಿರೋ ನೆಲ ಒರೆಸೋದು ಪ್ರಾಡಕ್ಟ್ಗಳೆಲ್ಲ ಸಿಗುತ್ತೆ. ಹೊರಗಡೆಯಿಂದ ನಾವು ಯಾವುದೇ ರೀತಿ ನೆಲ ಒರೆಸೋದಕ್ಕೆ ಪ್ರಾಡಕ್ಟ್ ತಂದ್ರೂ ಅದರಲ್ಲಿ ಕೆಮಿಕಲ್ ಅಂತೂ ಹಾಕಿರ್ತಾರೆ. ಈ ಥರ ನಾವು ಮನೆಯಲ್ಲೇ ಆರ್ಗಾನಿಕ್ಕಾಗಿ ಮಾಡ್ಕೊಳೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ, ಯಾವುದೇ ರೀತಿ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ನೋಡಿ. ಇವಾಗ ನಾನು ಅದು ನಿಂಬೆಹಣ್ಣು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಮಾಡ್ಕೊಂಡು ಇವಾಗ ನಾನು ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೇನೂ ರುಬ್ಕೋಬೋದು. ನುಣ್ಣಗೆ ಪೇಸ್ಟ್ ಆಗೋ ರೀತಿ ರುಬ್ಕೋಬೇಕು ಅದನ್ನು ನೋಡಿ. ನಾನಿವಾಗ ಆಗಿ ತಂದಿದ್ದೀನಿ. ಇವಾಗ ನಾವು ಅದು ಸಪ್ರೇಟು ನೀರು ಸೋಸಿ ಇಟ್ಕೊಂಡಿದ್ವಲ್ಲ, ಆ ನೀರೊಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ. ನಾನು ಎಲ್ಲನೂ ಹಾಕ್ತಾ ಇದ್ದೀನಿ ಅದರಲ್ಲಿ. ಈ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನೀವು ಬರೀ ನೆಲ ಒರೆಸೋದಕ್ಕೆ ಅಂತ ಅಲ್ಲ, ನೀವು ಬಾತ್ರೂಮು ಟೈಲ್ಸ್ ಕೊಳೆ ಆಗಿರುತ್ತೆ ನೋಡಿ, ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು. ಮತ್ತು ಅಡುಗೆ ಮನೆ ಸಿಂಕು ಮತ್ತು ಬಾತ್ರೂಮಲ್ಲಿ ವಾಶ್ ಬೇಷನ್ ಇರುತ್ತಲ್ಲ, ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು. ಈ ಲಿಕ್ವಿಡನ್ನ ನೀವು ತಯಾರಿಸ್ಕೊಂಡು ಆ ಪಾತ್ರೆಗಳನ್ನು ಸಹ ವಾಶ್ ಮಾಡ್ಬೋದು. ಕಲೆ ಎಲ್ಲ ಕಟ್ಟಿರುತ್ತೆ ನೋಡಿ, ಆ ಪಾತ್ರೆಗಳೆಲ್ಲ ಕ್ಲೀನ್ ಆಗುತ್ತೆ. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ನೀರು ಸೋಸಿಟ್ಕೊಂಡಿದ್ವಲ್ಲ, ಆ ನೀರು ಮತ್ತು ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಫಿಲ್ಟ್ರ್ ಮಾಡ್ಕೊಬೇಕು. ರುಬ್ಕೊಂಡಿರ್ತೀವಿ ನೋಡಿ, ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ. ನಾನು ಎಲ್ಲ ಫಿಲ್ಟ್ರ್ ಮಾಡ್ಕೊಂಡು ತಂದಿದ್ದೀನಿ. ಇವಾಗ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ಟವ್ ಹಚ್ಕೊಂಡು ಮತ್ತೆ ಒಂದು 5 ನಿಮಿಷ ಕುದಿಸ್ಬೇಕು. ಈ ರುಬ್ಕೊಂಡಿರೋದನ್ನೆಲ್ಲ ನಾವು ಫಿಲ್ಟ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಮತ್ತೆ ನಾನು ಅದೇ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಈ ಕುದಿಯೋವಾಗೇ ನಾವು 2 ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆ ಕುದಿಯೋವಾಗ ಈ ಥರ ಹಿಂಗೆ ತಿರ್ಸ್ಕೊಳ್ಳಿ, ಚೆನ್ನಾಗಿ ತಿರ್ಸ್ಕೊಂಡು ಅದು ಚೆನ್ನಾಗೆ ಕುದಿಸ್ಬೇಕು. ಒಂದು 10 ನಿಮಿಷ 5 ನಿಮಿಷನಾದ್ರೂ ಕುದಿಯೋದಕ್ಕೆ ಬಿಡಬೇಕು ಇದನ್ನು. ಯಾಕೆಂದರೆ ನಾವು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗೆ ಆ ಲಿಕ್ವಿಡಿಗೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ನಾವು ಅದನ್ನು ಕುದಿಸ್ಕೋಬೇಕು ನೋಡಿ. ಅಲ್ಲಿ ಕುದೀತಾ ಇದೆ ನೋಡಿ, ಈ ಥರ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ರೇ ನಾವು 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳೋದಕ್ಕೆ ಅನುಕೂಲ ಆಗೋದು. ಇಲ್ಲಾಂದರೆ ಅದು ಕೆಟ್ಟೋಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು.
ನೋಡಿ ಇವಾಗ ಚೆನ್ನಾಗಿ ಕುದ್ದಾಗಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು ನೀವು. ನಾನು ಇದರಲ್ಲಿ ಚಿಕ್ಕದಾಗುತ್ತೆ ಅಂತ ನಾನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ, ದೊಡ್ಡದೊಂದು ಪಾತ್ರೆ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ಅಡುಗೆ ಸೋಡಾ ಎಲ್ಲ ಹಾಕಿದ್ಮೇಲೆ ಇದು ಉಕ್ಕು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ದೊಡ್ಡದಾಗಿರೋಂಥ ಪಾತ್ರೆ ತೊಗೊಳ್ತಾ ಇದ್ದೀನಿ. ಆ ಪಾತ್ರೆಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು 3 ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನೋಡಿ ಅಡುಗೆ ಸೋಡಾ ಹಾಕ್ತಿದ್ದಂಗೆ ಹೆಂಗೆ ಉಕ್ಕು ಬರುತ್ತೆ, ಅದಕ್ಕೆ ಅಂತಲೇ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದು. ನೋಡಿ ಇವಾಗ 3 ಸ್ಪೂನು ಅಡುಗೆ ಸೋಡಾ ಹಾಕ್ಕೊಂಡು, ಮತ್ತು ಇದಕ್ಕೆ ಒಂದು ಶಾಂಪು, ನೀವು ಯಾವುದೇ ಶಾಂಪು ಆದರೂ ಪರವಾಗಿಲ್ಲ, ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರಾ ಆ ಶಾಂಪೂನ ಒಂದು ಶಾಂಪು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗೆ ಇದನ್ನು ಕಲಿಸ್ಬೇಕು. ಈಗ ನೀವು ನಿಂಬೆಹಣ್ಣೆಲ್ಲ ನಿಮಗೆ ಬೇಯಿಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬರೀ ಹಸಿ ನಿಂಬೆಹಣ್ಣನ್ನೇ ನೀವು ರುಬ್ಬಿಟ್ಟು, ಈಗ ನಾವು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನೋಡಿ, ಉಪ್ಪು ಮತ್ತು ಅಡುಗೆ ಸೋಡಾ, ಶಾಂಪು ಎಲ್ಲ ಹಾಕಿದ್ದೀನಲ್ಲ, ಅದನ್ನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಅಂದರೆ ಅದು 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗೋದಿಲ್ಲ. ನೋಡಿ ಇವಾಗ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿದ್ದಾಯಿತು. ನಾನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ನಾವು ಯಾವಾಗ ನೆಲ ಒರೆಸ್ಬೇಕು ಆವಾಗ ಹಾಕ್ಕೊಂಡು ನೆಲ ಒರೆಸಿದ್ರೆ ತುಂಬ ಕ್ಲೀನ್ ಆಗುತ್ತೆ. ಇದು ನೆಲ ಒರೆಸ್ಬೇಕಾದ್ರೆ ಟೈಲ್ಸಲ್ಲಿ ಏನೇ ಒಂದು ಕೊಳೆ ಇದ್ರೂ ಮತ್ತು ಕಲೆ ಇದ್ರೂ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಈಗ ನಾವು ಹೊರಗಡೆ ದುಡ್ಡು ಕೊಟ್ಟು ತಂದು ನಾವು ನೆಲ ಒರೆಸೋ ಬದಲು ಈ ಥರ ಮನೆಯಲ್ಲೇ ನಾವು ರೆಡಿ ಮಾಡಿಕೊಂಡು ಇಟ್ಕೊಳೋದ್ರಿಂದ ನಾವು ಯಾವಾಗ ನೆಲ ಒರೆಸ್ತೀವಿ ಆವಾಗ ಹಾಕ್ಕೊಂಡು ಒರೆಸ್ಕೋಬೋದು. ನೋಡಿ ನಾನು ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ನಾನು ಒಂದು ಸ್ವಲ್ಪ ಲಿಕ್ವಿಡ್ ಹಾಕೋತಾ ಇದ್ದೀನಿ. ನಿಜ ತುಂಬ ಚೆನ್ನಾಗಿದೆ ಇದು. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ. ನಾನು ಇದು ನೆಲ ಎಲ್ಲ ಒರೆಸಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ. ನೀವು ಇದನ್ನು ಮಾಪಲ್ಲಾದ್ರೂ ಒರೆಸ್ಕೋಬೋದು, ಬಟ್ಟೆನಲ್ಲಾದ್ರೂ ಒರೆಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.